ನಮಸ್ಕಾರ ಇನ್ಫೋ ವಿತ್ ಸ್ವಾತಿ ಚಾನೆಲ್ಗೆ ಆತ್ಮೀಯವಾದ ಸ್ವಾಗತ. ಕೊನೆಗೂ ದೊಡ್ಡ ರಿಲೀಫ್ ಅಂತ ಹೇಳ್ಬೋದು. ಚಿನ್ನದ ಬೆಲೆ ಇಳಿಕೆ ಆಗಿದೆ. ಎಷ್ಟು ಇಳಿಕೆ ಆಗಿದೆ ಎಲ್ಲಾನು ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ದಯವಿಟ್ಟು ಚಾನೆಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ವಿಡಿಯೋನ ಪೂರ್ತಿಯಾಗಿ ನೋಡಿ ಅಂತ ಕೇಳ್ಕೊತಾ. ಚಿನ್ನದ ಬೆಲೆ ಸತತವಾಗಿ ನಮಗೆ ಬೆಲೆ ಏರಿಕೆ ಆಗ್ತಾ ಇತ್ತು. ಇಳಿಕೆ ಆದ್ರೂ ಸಹ ನಮಗೆ 1 ರೂಪಾಯಿ 10 ರೂಪಾಯಿ ಈ ತರ ಒಂದು ರೇಂಜಲ್ಲಿ ಇಳಿಕೆ ಆಗ್ತಿತ್ತು. ಬಟ್ ಇವತ್ತು 1000 ಮಟ್ಟದಲ್ಲಿ ಚಿನ್ನದ ಬೆಲೆ ಇಳಿಕೆ ಆಗಿದೆ. ಸೊ ಯಾರೆಲ್ಲ ಚಿನ್ನ ಕಮ್ಮಿ ಆಗಲಿ ಅಂತ ವೆಯ್ಟ್ ಮಾಡ್ತಾ ಇದ್ರಿ ಅಂಥವ್ರಿಗೆ ಈ ವಿಡಿಯೋಯಿಂದ ಬಹಳ ಇನ್ಫಾರ್ಮೇಷನ್ ಜೊತೆಗೆ ಹೆಲ್ಪ್ ಕೂಡ ಆಗುತ್ತೆ. ಸೊ ದಯವಿಟ್ಟು ಪೂರ್ತಿ ವಿಡಿಯೋನ ನೋಡಿ, ಸ್ಕಿಪ್ ಮಾಡೋದಕ್ಕೆ ಹೋಗಬೇಡಿ. ಎಲ್ಲ ಕಂಪ್ಯಾರಿಸನ್ನ ಈ ವಿಡಿಯೋದಲ್ಲಿ ನಾವು ನೋಡ್ತಾ ಹೋಗ್ಬಿಡೋಣ. ಇವತ್ತು ಕರ್ನಾಟಕದಲ್ಲಿ 24 ಕ್ಯಾರೆಟ್ ಚಿನ್ನ 1 ಗ್ರಾಮ್ಗೆ 9797 ರೂಪಾಯಿ ಆಗಿದೆ. ನಿನ್ನೆ 9960 ರೂಪಾಯಿ ಇತ್ತು. 10 ಗ್ರಾಮಿನ ಚಿನ್ನ 97970, ನಿನ್ನೆ 99600 ರೂಪಾಯಿ. ಆಲ್ಮೋಸ್ಟ್ 1 ಲಕ್ಷ ಬಂದ್ಬಿಟ್ಟಿತ್ತು 10 ಗ್ರಾಮಿನ ಚಿನ್ನ. ಅದು 24 ಕ್ಯಾರೆಟ್ ಚಿನ್ನ 1 ಲಕ್ಷಕ್ಕೆ ಬಂದಿತ್ತು. ಸೊ ನಿನ್ನೆಗೂ ಇವತ್ತಿಗೂ 163 ರೂಪಾಯಿ ಬೆಲೆ ಕಮ್ಮಿ ಆಯಿತು. ಅಂದರೆ 10 ಗ್ರಾಮಿನ ಚಿನ್ನಕ್ಕೆ 1630 ರೂಪಾಯಿ ನಮಗೆ ಬೆಲೆ ಕಮ್ಮಿ ಆಗಿದೆ. ಸೊ ಮಿನಿಮಲ್ ಎಲ್ಲರೂ 10 ಗ್ರಾಮ್ ಮಾಡಿಸ್ಕೋತೀರಾ. ಸೊ 10 ಗ್ರಾಮ್ ಮಾಡಿಸ್ಕೊಂಡಾಗ 1630 ರುಪೀಸ್ ನಿಮಗೆ 10 ಗ್ರಾಮಿನ ಚಿನ್ನಕ್ಕೆ ಇವತ್ತು ಕಮ್ಮಿ ಆಗಿದೆ. ಇದು 24 ಕ್ಯಾರೆಟ್ ಚಿನ್ನದಲ್ಲಿ. 22 ಕ್ಯಾರೆಟ್ ಚಿನ್ನದಲ್ಲೂ ಸಹ ಇವಾಗ 9000ಕ್ಕೆ ಹೋಗಿದ್ದಂಥದ್ದು ವಾಪಸ್ಸು 8000 ಚಿಲ್ಲರೆಗೆ ಬಂದಿದೆ. ಸೊ 1 ಗ್ರಾಮು 22 ಕ್ಯಾರೆಟ್ ಚಿನ್ನ 8980, ನಿನ್ನೆ 9130 ರೂಪಾಯಿ ಇತ್ತು. 10 ಗ್ರಾಮಿನ ಚಿನ್ನ 89800 ರೂಪಾಯಿ, ನಿನ್ನೆ 91300 ರೂಪಾಯಿ. ನೆನೆಗೂ ಇವತ್ತಿಗೂ 22 ಕ್ಯಾರೆಟ್ ಚಿನ್ನದಲ್ಲಿ 150 ರೂಪಾಯಿ 1 ಗ್ರಾಮಿನ ಚಿನ್ನಕ್ಕೆ ಇಳಿಕೆ ಆಗಿದೆ. 10 ಗ್ರಾಮಿನ ಚಿನ್ನಕ್ಕೆ 1500 ರೂಪಾಯಿ ಬೆಲೆ ಇಳಿಕೆ ಆಗಿದೆ. ಸೊ 1500 ರುಪೀಸ್ 10 ಗ್ರಾಮಿನ ಚಿನ್ನಕ್ಕೆ ಬೆಲೆ ಇಳಿಕೆ ಆಗಿದೆ. 18 ಕ್ಯಾರೆಟ್ ಚಿನ್ನ ನೋಡೋದಾದ್ರೆ 1 ಗ್ರಾಮ್ಗೆ 7348, ನೆನ್ನೆ 7470. 10 ಗ್ರಾಮಿನ ಚಿನ್ನ 73480, ನಿನ್ನೆ 74700 ರೂಪಾಯಿ. ನೆನೆಗೂ ಇವತ್ತಿಗೂ 122 ರೂಪಾಯಿ ಬೆಲೆ ಇಳಿಕೆ ಆಯಿತು. 18 ಕ್ಯಾರೆಟ್ ಚಿನ್ನದಲ್ಲಿ 1220 ರೂಪಾಯಿ 10 ಗ್ರಾಮಿನ ಚಿನ್ನಕ್ಕೆ ನಮಗೆ ಬೆಲೆ ಇಳಿಕೆ ಆಗಿದೆ. ಸೊ ಸಿಕ್ಕಾಪಟ್ಟೆ ಟೈಮ್ ಆದಮೇಲೆ ಒಂದೊಳ್ಳೆ ಪ್ರೈಸಲ್ಲಿ ಇವತ್ತು ಚಿನ್ನದ ಬೆಲೆ ಇಳಿಕೆ ಆಗಿದೆ ಅಂತ ಹೇಳ್ಬೋದು. ಸೊ ಬೆಳ್ಳಿಯ ದರ ಅಂತೂ ಏನು ಕಾನ್ಸ್ಟೆಂಟು. ನಿನ್ನೆ 107 ರೂಪಾಯಿ ಏನಾಗಿತ್ತು, 107 ರೂಪಾಯಿ ಇವತ್ತು ಕಂಟಿನ್ಯೂಷನ್ ಆಗ್ತಾ ಇದೆ. 1,07,000 ರೂಪಾಯಿ 1 kg ಬೆಳ್ಳಿ ದರ ನಿಮಗೆ ಆಗುತ್ತೆ ಮಾರುಕಟ್ಟೆಯ ವ್ಯಾಲ್ಯೂ ಅಲ್ಲಿ. ಸೊ ಚಿನ್ನದ ಬೆಲೆ ಇಷ್ಟೊಂದು ಕಮ್ಮಿ ಆಗಿರೋದು ನಿಮ್ಗೆ ಎಷ್ಟು ಖುಷಿ ತಂದ್ಕೊಡ್ತು ಅನ್ನೋದನ್ನ ಕಮೆಂಟಲ್ಲಿ ತಿಳಿಸೋದನ್ನ ಮರಿಬೇಡಿ. ಚಿನ್ನ ಖರೀದಿ ಮಾಡಬೇಕು ಅಂತ ಇರೋರು ಮಾಡಬಹುದು, ಬಟ್ ಇದೇ ಪ್ರೈಸು ಕಂಟಿನ್ಯೂಷನ್ ಆಗುತ್ತೆ ಅಥವಾ ಮತ್ತೆ ಡೌನ್ ಆಗುತ್ತೆ ಅನ್ನೋದ್ರ ಬಗ್ಗೆ ಯಾವುದೂ ಗ್ಯಾರಂಟಿ ಇಲ್ಲ. ಏನು ಬೇಕಾದರೂ ಆಗ್ಬೋದು, ಅಪ್ ಆದರೂ ಆಗ್ಬೋದು, ಡೌನ್ ಬೇಕಾದರೂ ಆಗ್ಬೋದು. ಸೊ ಕರೆಂಟ್ ಸ್ಟಾಕ್ ಮಾರ್ಕೆಟಿನ ಮೇಲೆ ಈ ಒಂದು ಪ್ರೈಸಿಂಗ್ಗಳು ಡಿಪೆಂಡ್ ಆಗ್ತಾ ಇರ್ತವೆ. ಸೊ ಕರೆಂಟ್ ಮಾರ್ಕೆಟ್ ಪ್ರೈಸ್ನ ನಾನು ಪ್ರತಿನಿತ್ಯ ನಿಮಗೆ ತಿಳಿಸ್ಕೊಡ್ತೀನಿ. ಇದನ್ನು ಆಧಾರವಾಗಿ ಇಟ್ಕೊಂಡು ನೀವು ಚಿನ್ನ ಖರೀದಿ ಮೇಲೆ ಇನ್ವೆಸ್ಟ್ಮೆಂಟ್ ಮಾಡಬಹುದು ಅನ್ನೋ ಒಂದು ಉದ್ದೇಶದಿಂದ. ಸೊ ಇದಾಗಿತ್ತು ಇವತ್ತಿನ ಚಿನ್ನ ಮತ್ತು ಬೆಳ್ಳಿಯ ದರದ ಬಗ್ಗೆ ಒಂದು ಇನ್ಫಾರ್ಮೇಷನ್. ಸೊ ಸಿಗ್ತಾರೋಣ ಮತ್ತೊಂದಷ್ಟು ಇದೇ ರೀತಿ ಇನ್ಫಾರ್ಮೇಟಿವ್ ವಿಡಿಯೋ ಒಂದಿಗೆ. ನಮಸ್ಕಾರ.